ವಾಲ್ಮೀಕಿ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಶ್ರೇಷ್ಠ ಋಷಿಗಳಲ್ಲಿ ಒಬ್ಬರು ಮತ್ತು ಆದಿಕವಿ. ಅವರು ಸಂಸ್ಕೃತ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣ ಮಹಾಕಾವ್ಯದ ಲೇಖಕರಾಗಿದ್ದಾರೆ. ವಾಲ್ಮೀಕಿಯವರ ಮೂಲ ಹೆಸರು ರತ್ನಾಕರ ಮತ್ತು ಅವರ ಆರಂಭಿಕ ದಿನಗಳಲ್ಲಿ ಅವರು ಜೀವನೋಪಾಯಕ್ಕಾಗಿ ಜನರನ್ನು ದರೋಡೆ ಮಾಡುತ್ತಿದ್ದರು. ನಾರದನ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಗಿ ಬದಲಾವಣೆಯನ್ನು ತಂದಿತು. ನಾರದನು ಹೊರಟು ಹೋದ ನಂತರ ಒಮ್ಮೆ ಮಹರ್ಷಿ ವಾಲ್ಮೀಕಿಯವರು ತಮಸಾ ನದಿಯ ದಡದಲ್ಲಿ ಸ್ನಾನ ಮಾಡುತ್ತಾನೆ. ಈ ಸಮಯದಲ್ಲಿ ಅವರು ಪ್ರೀತಿಯಲ್ಲಿ ಮುಳುಗಿರುವ 2 ಪಕ್ಷಿಗಳನ್ನು ನೋಡಿದರು. ಇವೆರಡು ಜೋಡಿ ಹಕ್ಕಿಗಳಾಗಿದ್ದವು. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಬೇಟೆಗಾರನು ಬರುತ್ತಾನೆ. ಬೇಟೆಗಾರನ ಬಾಣವು ಗಂಡು ಹಕ್ಕಿಯನ್ನು ಹೊಡೆದು ಕೊಲ್ಲುತ್ತದೆ. ಹೆಣ್ಣು ಹಕ್ಕಿಗೆ ದುಃಖವಾಗುತ್ತದೆ. ಪಕ್ಷಿಯ ದುಃಖಕ್ಕೆ ಸಾಕ್ಷಿಯಾಗಿ ವಾಲ್ಮೀಕಿಯು ಶ್ರೀರಾಮನು ಸೀತೆಯಿಂದ ಬೇರ್ಪಟ್ಟ ಬಗ್ಗೆ ನಾರದನು ಹೇಳಿದ ಕಥೆಯನ್ನು ನೆನಪಿಸಿಕೊಳ್ಳುತ್ತಾನೆ. ಮಹರ್ಷಿ ವಾಲ್ಮೀಕಿಯ ಹೃದಯವು ವಿಚಲಿತಗೊಂಡಿತು. ನಂತರ ಒಂದು ದಿನ ಭಗವಾನ್ ಬ್ರಹ್ಮ ವಾಲ್ಮೀಕಿಯ ಅವರ ಆಶ್ರಮಕ್ಕೆ ಭೇಟಿ ಮಾಡಿದರು. ಪ್ರಭು ಶ್ರೀರಾಮನ ಕಥೆಯನ್ನು ಬರೆಯಲು ಹೇಳಿದರು. ವಾಲ್ಮೀಕಿಯವರು ತಮ್ಮ ಧ್ಯಾನ ಶಕ್ತಿಯಿಂದ ಭಗವಾನ್ ಶ್ರೀರಾಮನ ಜೀವನದ ಪ್ರತಿಯೊಂದು ಘಟನೆಯನ್ನು ಅವರ ಮುಂದೆ ನಡೆಯುತ್ತಿರುವಂತೆ ನೋಡಿದರು. ಅದರ ನಂತರ ವಾಲ್ಮೀಕಿ ರಾಮಾಯಣದ ಸಂಪೂರ್ಣ ಮಹಾಕಾವ್ಯವನ್ನು ಬರೆದರು.